Hey guys, good morning. Hi, hello ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಕೋರಾ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಹೋಪ್ಸ್ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಈ ಕಡೆ ಸೂಪರ್ ಆಗಿದ್ದೀನಿ. ಬೆಳಗ್ಗೆನೆ ಸ್ನಾನ ಮಾಡ್ಕೊಂಡು ಕೆಳಗಡೆ ದಾರಿಗೆ ಇಳಿತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಆಕ್ಚುಲಿ ಇವತ್ತು ಸೋಮವಾರ ಆ್ಯಂಡ್ ಮೋರ್ ಓವರ್ ಏನಪ್ಪಾ ಅಂದ್ರೆ ಲಾಸ್ಟ್ ವೀಕ್ ನನಗೆ ಪೀರಿಯಡ್ಸ್ ಆಗಿತ್ತು. ಸೊ ಮಧ್ಯ ಪೂಜೆ ಎಲ್ಲ ಮಾಡ್ತಾ ಇರ್ಲಿಲ್ಲ ಅಲ್ಲ. ಸೊ 5 ಡೇಸ್ ಪೂಜೆ ಸ್ಕಿಪ್ ಆಗಿತ್ತು. ಹಾಗಾಗಿ ಇವತ್ತಿನ ದಿನ ಪೂಜೆ ಮಾಡೋಣ ಅಂದ್ಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ದೇವ್ರ ಸಾಮಾನೆಲ್ಲ ಬೆಳ್ಕೊಂಡು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ದೇವ್ರ ದೀಪ ಹಚ್ಚೋದೊಂದೇ ಬಾಕಿ ಗೈಸ್. ಗೈಸ್ 5 ದಿನ ಆಗಿತ್ತು ಅಲ್ಲ ಪೂಜೆ ಮಾಡಿ. ಸೊ ಇವತ್ತಿನ ದಿನ ಬೇಗನೆ ಎದ್ದು ದೇವ್ರ ಸಾಮಾನೆಲ್ಲ ಬೆಳ್ಕೊಂಡು ಸೊ ಬೇಗ ಬೇಗ ಪೂಜೆ ಮಾಡ್ಬಿಡೋಣ ಅಂತ ಬಂದಿದ್ದೀನಿ. ಆದ್ರೆ ಹೂವ ಗಿವ ಎಲ್ಲ ಏನು ತಂದಿಲ್ಲ. ಬಿಕಾಸ್ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತು, ನಿನ್ನೆ ನಾನು ಕಾರವಾರ ಹೋಗಿದ್ದೆ ವಾಪಸ್ ಕೊಟ್ಟಿರೋ ಮೊಬೈಲ್ನ ವಾಪಸ್ ತಗೊಂಡ್ ಬರಕ್ಕೆ. ಹಾಗಾಗಿ ಆಮೇಲೆ ಬಂದ್ಮೇಲೆ ಎಲ್ಲೋ ಹೊರಗೆ ಹೋಗ್ಲಿಲ್ಲ. ಅಂಡ್ ಮತ್ತೆ ನನ್ನ ಮನ್ಸು ಸಹ ಎಕ್ಕುಟ್ಟೋಗಿತ್ತು, ಸರಿಗಿರ್ಲಿಲ್ಲ. ಸೊ ದೇವ್ರ ಮೇಲೆ ಭಕ್ತಿ ಇರಬೇಕು, ಭಯ ಇರಬೇಕು, ಬಟ್ ಹೂವನೇ ಇಟ್ಟು ಪೂಜೆ ಮಾಡಬೇಕು ಅನ್ನೋದು ಏನಿಲ್ಲ. ಸೊ ಹಾಗಾಗಿ ನಾ ಎಂತ ಮಾಡಿದೆ, ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೊಂದು ತುಪ್ಪು ದೀಪ ಹಚ್ಬಿಡೋಣ ಇವತ್ತು ಹೇಗೂ ಸೋಮವಾರ ಅನ್ಕೊಂಡು ದೇವ್ರ ಪೂಜೆ ಮಾಡಿದ್ದೀನಿ. ಬಟ್ ನಮ್ಮನೆ ಜನ ಎಲ್ಲ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ನಾನು ಲೈಕ್ ಬೇಕು ಬೇಕು ಅಂತ ದೇವ್ರ ಪೂಜೆ ಮಾಡ್ತಿಲ್ಲ ಅನ್ಕೊಂಡಿದ್ದಾರೆ. ಇವನ್ ದೇ ಡೋಂಟ್ ನೋ ನಂಗೆ ಪೀರಿಯಡ್ಸ್ ಆಗಿದೆ ಅನ್ನೋದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಐ ಗೆಸ್. ದೇವ್ರ ಪೂಜೆ ಎಲ್ಲ ಆಯಿತು. ಸೊ ಬಂದೆ ಕಿಚನಿಗೆ ಬಂದು ನೋಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಚಪಾತಿ ಮತ್ತು ಬೀನ್ಸ್ ಪಲ್ಯ ಮಾಡೋಣ ಅಂದ್ಬಿಟ್ಟು ಬೀನ್ಸ್ನೆಲ್ಲ ಕಟ್ ಮಾಡಿಕೊಂಡು ಅದು ಸಪ್ಪೆ ಬೇಯಿಸ್ತಾ ಇದ್ದೀನಿ. ಆಮೇಲೆ ಒಗ್ಗರಣೆ ಹಾಕೋಣ ಅಂತ. ಸೊ ಈ ಗ್ಯಾಪಲ್ಲಿ ಚಪಾತಿ ಹಿಟ್ಟು ಸಹ ಅದು ಏನದು ಆರ್ಕೋಬೇಕು. ಸೊ ಬೀನ್ಸು ಅಲ್ಲಿ ಬೇಯಬೇಕು. ಸೊ ಈ ಗ್ಯಾಪಲ್ಲಿ ಬಿಸಿನೀರನ್ನ ಕುಡಿಯೋಣ, ಅದೇ ಗೈಸ್ ಹನಿ ಮತ್ತು ನಿಂಬು ಸಾಲ್ಟ್ ಎಲ್ಲ ಹಾಕ್ಕೊಂಡು ಕುಡಿಯೋಣ ಅಂದ್ಕೊಂಡು ಕುಡಿಯೋಕ್ಕೆ ಬಂದೆ. ಅಷ್ಟರಲ್ಲಿ ಮಳೆ ಜೋರಾಗಿ ಸ್ಟಾರ್ಟ್ ಆಗಿದೆ ನೋಡಿ. ಆ್ಯಕ್ಚುಲಿ ನಾನು ಅನ್ಕೋತಾ ಇದ್ದೆ, ಏನಿದು ಇನ್ನೂ ಮಳೆಗಾಲ ಅಂತಾರೆ, ಮಳೆನೇ ಬರ್ತಾ ಇಲ್ಲ ನೆಟ್ಟಿಗೆ. ಈಗಂತೂ 4-5 ಡೇಸಿಂದ ಮಳೆನೇ ಇರಲಿಲ್ಲ. ನಿನ್ನೆಯಿಂದ ಭಾರಿ ಮಳೆ ಬರ್ತಾ ಇದೆ. ಒಂಥರ ಚೆಂದ ಇದೆ. ಆದರೆ ಆಲ್ರೆಡಿ ಫೀಲ್ ಆಗ್ತಾ ಇದೆ ವೈ ದಿಸ್ ಮಳೆನೋ ಅಂತ. ಆದರೂ ಓಕೆ, ಸ್ಟಾರ್ಟಿಂಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೀರನ್ನ ಕುಡ್ಕೊಂಡು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಸ್ವಲ್ಪ ಹೊತ್ತಾದಮೇಲೆ ಒಳಗಡೆ ಬಂದುಬಿಟ್ಟು ಫಸ್ಟ್ ಕೆಲಸ ಮಾಡ್ಕೊಳ್ಳೋಣ ಕುಡಿತಾ ಎಲ್ಲ ಅಂದ್ಕೊಂಡು ಬಂದು ಈ ಕಡೆ ಒಂದು ಕಡೆ ನೀರು ಕುಡಿತಾ ಇರ್ತೀನಿ, ಇನ್ನೊಂದು ಕಡೆ ಕೆಲಸ ಮಾಡ್ತಾ ಇರ್ತೀನಿ. ಚಪಾತಿ ಹಿಟ್ಟನ್ನು ಕಲಸಿ ಆಯಿತು. ಅಷ್ಟರಲ್ಲಿ ಬೀನ್ಸು ಸಹ ನೋಡಿ ಬೆಂದಿದೆ, ಸಪ್ಪೆ ಬೀನ್ಸು. ಇವಾಗ ಅದಕ್ಕೆ ಒಗ್ಗರಣೆ ಹಾಕಬೇಕು. ಗೈಸ್ ಜೋರು ಮಳೆ ಬಂದು ಹೋಗಿಲ್ಲ, ಲೈಟಾಗಿ ಡ್ರಿಸ್ಲಿಂಗ್ ಇದೆ. ಬನ್ನಿ ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋಣ. ನೋಡಿ ಹನಿಗಳು ಹೇಗೆ ಇದೆ, ಮತ್ತೆ ಜೋರಾಯಿತು ಮಳೆ. ಗೈಸ್ ಎಲ್ಲ ಅಡುಗೆ ಮಾಡೋದು ಈಸಿನೇ, ಎಂತ ಇಲ್ಲ ಕಷ್ಟ. ಆದರೆ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ. ಇವತ್ತು ಬೀನ್ಸ್ ಪಲ್ಯ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಫಸ್ಟು 1-2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಆಮೇಲೆ ಕಾದಿರೋ ಎಣ್ಣೆಗೆ ಸಾಸಿವೆ ಹಾಕಬೇಕು. ಆಮೇಲೆ ಸ್ವಲ್ಪ ಬೇಕು ಅಂದರೆ ಜೀರಿಗೆ ಹಾಕೋಬೋದು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೋಬೇಕು. ಆಮೇಲೆ
ವಾಟ್ ಯು ಕಾಲ್ ಕರ್ಬೇವಿನ ಸೊಪ್ಪು, ಫ್ರೆಶ್ ಕರ್ಬೇವಿನ ಸೊಪ್ಪು ಹಾಕಬೇಕು. ಸೊ ಇದನ್ನೆಲ್ಲ ಸ್ವಲ್ಪ ಬಾಡಿಸಿ ಆಮೇಲೆ ಆನಿಯನ್ ಹಾಕಬೇಕು. ಇದಿಷ್ಟು ಬಾಡಿಸಿ ಆಮೇಲೆ ಸಪ್ಪೆ ಬೀನ್ಸ್ ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಕಾಯಿನ ಮಿಕ್ಸ್ ಹೊಡಿಬೇಕು. ಸೊ ನೋಡಿ ಪಲ್ಯ ರೆಡಿ ಆಯಿತು. ಪಲ್ಯ ಏನೋ ಮಾಡಾಯಿತು. ಬೆಳಗ್ಗೆ ಬಿಸಿ ಬಿಸಿ ಕಾಫಿ ಕುಡಿದ್ಬಿಡೋಣ ಅಲ್ಲ. ಮಳೆ ಇದೆ, ಚಳಿ ಇದೆ, ಎಲ್ಲ ಇದೆ ಗೈಸ್. ಬೇಗ ಬೇರೆ ಹೇಳ್ತೀನಿ, ನನಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅಲ್ಲ. ಕಾಫಿ ಕುಡಿದ್ರೆ ಸ್ವಲ್ಪ ಸಮಾಧಾನ ಆಗತ್ತೆ ಅಂತ ಅನ್ಕೋತೀನಿ. ಆದರೆ ಗೊತ್ತಿಲ್ಲ, ಸುಮ್ಮನೆ ಸುಡೋ ಸುಡೋ ಕಾಫಿ ಕುಡಿದ್ಬಿಟ್ಟು ಸುಮ್ಮನೆ ಎದ್ಬಿಡ್ತೀನಿ ಅಷ್ಟೇ. ಸೊ ನಂದು ಕಾಫಿ ಆಯಿತು ಅಲ್ಲ. ಮಗನಿಗೆ ಎದ್ದೋಳ್ಸೋ ಟೈಮು. ಸೊ ಬನ್ನಿ ಅವನಿಗೆ ಈಗ ವಾಟರ್ ಕೊಟ್ಬಿಟ್ಟು ಎದ್ದೋಳ್ಸೋಣ. ಆಲ್ರೆಡಿ 7 ಕಾಲು ಆಗ್ತಾ ಇದೆ. ಅವನು ಸಹ ಬೇಗ ಎದ್ದು ರೆಡಿ ಆಗಲಿ ಅಂತ. ಗೈಸ್, ಸ್ನಾನ ಆಯಿತು, ಪೂಜೆ ಆಯಿತು, ತಿಂಡಿಗೆಲ್ಲ ರೆಡಿ ಮಾಡಿ ಈಗ ಬಟ್ಟೆ ನೆನೆ ಹಾಕೋಣ ಅಂತ ಬಂದಿದ್ದೀನಿ. ನೋಡಿ ಹೇಗೆ ಹರಿತಾ ಇದೆ ಕುಂಕುಮ. ಎಲ್ಲಿ? ಹೌದಾ? ಇಲ್ಲ ಅಲ್ಲ, ನಿನ್ನೆ ನಾನು ಮಾಡಿದ್ನಲ್ಲ. ಗೈಸ್, ಬಟ್ಟೆ ನೆನೆ ಹಾಕಾಯ್ತು, ಬನ್ನಿ ಹೋಗೋಣ. ಗೈಸ್, ಲೈಫಲ್ಲಿ ನಾನು ಯಾವ್ದಾದ್ರು ಒಂದು ಕೆಲಸ ಅಚ್ಚುಕಟ್ಟಾಗಿ ತುಂಬ ಕ್ಲೀನಾಗಿ ನೀಟಾಗಿ ಮಾಡಿ ಮುಗಿಸ್ತೀನಿ ಅಂದರೆ ಬಟ್ಟೆ ಒಗೆಯೋದು ಅನಿಸುತ್ತೆ. ತುಂಬ ಕ್ಲೀನಾಗಿ ಬಟ್ಟೆ ಒಗಿತೀನಿ ಗೈಸ್, ನಿಜಕ್ಕೂ ಸುಳ್ಳು ಹೇಳ್ತಾ ಇಲ್ಲ. ಅದು ಒಂದು ಕಡೆನೂ ಗಲೀಜಿರಬಾರ್ದು, ಅಷ್ಟು ಚೆಂದ ಒಗಿತೀನಿ. ಒಂದು ಕಡೆನೂ ಸ್ವೆಟ್ ಅನ್ನಿಸ್ಬಾರ್ದು, ಅಷ್ಟು ಮುದ್ದಾಗಿ ಒಗಿತೀನಿ. ಬಟ್ ಐ ಆಮ್ ಪ್ರೌಡ್ ಆಫ್ ಗೈಸ್. ನಾನು ಬಟ್ಟೆನ ತುಂಬ ಚೆನ್ನಾಗಿ ಒಗಿತೀನಿ, ಪಾತ್ರೆನ ತುಂಬ ಚೆನ್ನಾಗಿ ಬೆಳಗ್ತೀನಿ. ಸ್ವಲ್ಪನೂ ಗಲೀಜಿರಬಾರ್ದು, ಆ ರೀತಿ ಕ್ಲೀನಾಗಿ ತಿಕ್ಕಿ ತೀಡಿ ತೊಳಿತೀನಿ. ಆ್ಯಂಡ್ 4-5 ತಿಂಡಿಗಳನ್ನ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ತೀನಿ. ಸೊ ಮತ್ತಿನ್ನೇನು ಬೇಕು ಗೈಸ್ ಒಳ್ಳೆ ಗೃಹಿಣಿ ಆಗೋಕ್ಕೆ. ಬಾಯ್ನ ಯಾವಾಗಲೂ ಮುಚ್ಕೊಂಡೇ ಇರ್ತೀನಿ ಆ್ಯಂಡ್ ಜಾಸ್ತಿ ಮಾತಾಡಲ್ಲ. ಯಾರ ಕೆಲ್ಸಕ್ಕೂ ಮಧ್ಯ ಹೋಗೋದಿಲ್ಲ. ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇರ್ತೀನಿ. ಆ್ಯಂಡ್ ಗಾಸಿಪ್ ಮಾಡಲ್ಲ ಗೈಸ್. ಅವ್ರು ಹಿಂಗೆ ಇವ್ರು ಹಾಗೆ ಅಂದ್ಕೊಂಡು ಆ್ಯಂಡ್ ಅವ್ರ ಮನೆ ಹಾಳಾಗಲಿ ಅಂತ ವಿಶ್ ಮಾಡೋದಿಲ್ಲ. ಸೊ ಇಷ್ಟೆಲ್ಲ ಕ್ವಾಲಿಟೀಸ್ ಇರೋ ಒಂದು ಹೆಣ್ಣು ಇದ್ದರೆ ಆ ಮನೆ ಎಷ್ಟು ಶಾಂತವಾಗಿರುತ್ತೆ ಅಲ್ಲ. ಪ್ರಳಯ ಅನ್ನೋದಾಗತ್ತೆ ಅಪರೂಪಕ್ಕೆ, ಆದರೆ ದಿನನಿತ್ಯ ಕಿರಿಕಿರಿ ಅನ್ನೋದಂತೂ ಇರೋದಿಲ್ಲ. ಯಾವಾಗಲೂ ನಗ್ನಗ್ತಾ ನನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡಿಬಿಟ್ಟು ನನ್ನ ಪಾಡಿಗೆ ನನ್ನ ರೂಮ್ಗೆ ಹೋಗ್ಬಿಟ್ಟು ಆರಾಮಾಗಿ ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಸೂಪರ್ ಅಲ್ಲ. ತಿಂಡಿ ಕೆಲಸ ಆಯಿತು ಗೈಸ್, ತಿಂಡಿ ಮಾಡಿಟ್ಟೆ. ಚಿಂಟು ಪಪ್ಪಾಗೆ ಎಲ್ಲರಿಗೂ ತಿಂಡಿ ಕೊಟ್ಟಾಯಿತು. ಸೊ ನಾನು ತಿನ್ಬಿಡೋಣ ಅಂದ್ಬಿಟ್ಟು ತಿಂತಾ ಇದ್ದೀನಿ. ಆ್ಯಂಡ್ ತಿಂದಾದ್ಮೇಲೆ ಚಿಂಟುನ ಹೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬರಬೇಕು. ಆಮೇಲೆ ನೋಡಬೇಕು ಏನು ಎತ್ತ ಅಂತ. ಆ್ಯಕ್ಚುಲಿ ಎಂತ ಆಯಿತು ಗೊತ್ತಾ ಗೈಸ್, ಇವತ್ತು ಚಿಂಟುಗೆ ಕರ್ಕೊಂಡು ಹೋಗುವಾಗ ಮಳೆ ಇರಲಿಲ್ಲ ಗೈಸ್. ಬಟ್ ಅಲ್ಲಿ ಸ್ವಲ್ಪ ದೂರ ಹೋದ್ವು, ಮಳೆ ಜೋರು ಬಂದುಬಿಡೋದ. ನನ್ನ ಮಗ ಬೈದ ಅಷ್ಟಿಷ್ಟು ಬೈಲಿಲ್ಲ ಗೈಸ್. ಗೈಸ್, ಬಟ್ಟೆ ಒಗ್ಯೋಣ ಅಂತ ಬಂದೆ. ಡ್ರಿಸ್ಲಿಂಗ್ ಇದೆ, ಬಟ್ ಏನು ಮಾಡೋದು, ಒಗಿಲೇಬೇಕು. ಸೊ ಒಗ್ಯೋಣ ಅಂದ್ಬಿಟ್ಟು ಬಂದಿದ್ದೀನಿ. ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಸ್ವಲ್ಪ ಇದೇ ರೀತಿ ಡ್ರಿಸ್ಲಿಂಗ್ ಇತ್ತು ಆ್ಯಕ್ಚುಲಿ. ಅವನು ಸ್ಕೂಟ್ರಲ್ಲಿ ಬೇಡ ಕಾರಲ್ಲಿ ಬಿಡು ಅಂತ. ಇಲ್ಲ ಮಗ, ಡ್ರಿಸ್ಲಿಂಗ್ ಇದೆ, ಸಾಕು ಸ್ಕೂಟರು, ಜಾಕೆಟ್ ಹಾಕೋ ಹೋಗೋಣ ಅಂತ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಅದಕ್ಕೂ ಜಸ್ಟ್ 1 ನಿಮಿಷದ ಮುಂಚೆ ಅವ್ರ ಪಪ್ಪ ಕಾರ್ ತಗೊಂಡು ಹೋಗಿದ್ದಾನೆ. ಸೊ ನಾನು ಹೇಳ್ತಾ ಇದ್ದೀನಿ, ಚಿಂಟು ಹೋಗೋ ಅಂತ. ಅವನು ಮೇಲ್ಗಡೆ ಇದ್ದ. ಆನೆಸ್ಟಾಗಿ ಹೇಳ್ಬೇಕು ಅಂದರೆ ನಾನು ಚಿಂಟು ಪಪ್ಪನ ಜೊತೆ ಮಾತಾಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಜಸ್ಟ್ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಚಿಂಟು ಹೋಗೋ, ಸ್ಕೂಲಿಗೆ ಟೈಮ್ ಆಯಿತು ಅಂತ. ಬಟ್ ಅವನು ಲಕ್ಷ್ಯನೂ ಕೊಡ್ದಾನೆ, ಅದ್ರ ಬಗ್ಗೆ ಗಮನನೂ ಕೊಡ್ದಾನೆ ಈ ಲೆಫ್ಟ್. ಸ್ಕೂಲಿನ ಟೈಮು ಕರ್ಕೊಂಡು ಹೋಗಬೇಕು ತಾನೇ ಮಗುನು.
ಅಂಕೋಲಾಗೆ ಹೋಗ್ತಾ ಇರುವಾಗ ನಾನು ಈ ಮಳೆಯಲ್ಲಿ ಸ್ಕೂಟಿ ತೊಗೊಂಡು ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ. ನಾನು ಬಂದೆ, ಅವ್ರ ಪಪ್ಪನೂ ಬಂದ. ಅವ್ರ ಪಪ್ಪ ಇಷ್ಟು ಹೂವು ತೊಗೊಂಡು ಬಂದಿದ್ದಾನೆ ಈಗ ದೇವರಿಗೆ ಅಂತ. ನನಗೊಂದು ಅರ್ಥ ಆಗಲ್ಲ, ನನಗೊಂದೊಂದ್ಸಲ ನಗು ಬರುತ್ತೆ. ಮನುಷ್ಯರಿಗೆ ಏನು ಬೇಕು ಬೇಡ ಕೇಳಿ ಮಾಡೋದು ಇಲ್ಲ, ಹೋಗಲಿ ತಾನಾಗಿ ತಾನೇ ಇವ್ರಿಗಿದು ಬೇಕು ಇದು ಬೇಡ ಅಂತ ತಿಳ್ಕೊಂಡು ಕೊಡಿಸೋದು ಇಲ್ಲ. ಆ ದೇವರಿಗೆ ಇಷ್ಟು ಹೂವು ತಂದಿದ್ದಾನೆ. ಅದನ್ನು ನಾನಾಗಿದ್ದರೆ ತಿಂಗಳ ಪೂರ್ತಿ ಮಾಡ್ತಾಯಿದ್ದೆ. ಸೊ ಅಷ್ಟು ಹೂವು ತಂದಿದ್ದಾನೆ. ಸೊ ಎಂತಕ್ಕೆ ಜನಗಳೇ ಹಿಂಗೆ ಅನಿಸುತ್ತೆ, ಬೇಡದೇ ಇರೋದ್ರ ಮೇಲೆ. ದೇವ್ರಿಗೆ ಮಾಡಬೇಡ ಅಂತ ಹೇಳ್ತಾ ಇಲ್ಲ, ಅಫ್ಕೋರ್ಸ್ ಮಾಡಬೇಕು. ಜಸ್ಟ್ ನಾರ್ಮಲ್ ಪೂಜೆಗೆ ವಾರಕ್ಕೆ ಒಂದು ಮಾರು ಹೂವು ಸಾಕು. ಅದು ಎಷ್ಟು ಇದೆ ಗೊತ್ತಾ? ಏನೋಪ್ಪ, ನನಗೆ ಮನುಷ್ಯರು ಅರ್ಥ ಆಗಲ್ವೋ ಅಥವಾ ನಮ್ಮನೆ ಜನಗಳು ಅರ್ಥ ಆಗಲ್ವೋ ಅಂತಲೇ ಗೊತ್ತಾಗ್ತಾ ಇಲ್ಲ, ಅಥವಾ ನಾನೇ ಸರಿಗಿಲ್ವೋ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಇನ್ನೂ. ಬನ್ನಿ, ಅದು ಹೆಂಗಾದರೂ ಆಗಲಿ. ಸೊ ನಾವು ಬಟ್ಟೆ ಒಗೆಯೋಣ. ಮಳೆ ಬರ್ತಾ ಇದೆ, ಬಟ್ ಸ್ಟಿಲ್ ಓಕೆ. ನಾವೇನು ಅವ್ರ ಥರ ಇಷ್ಟು ದುಡ್ಡು ಇಟ್ಕೊಂಡು ಕೂತಿಲ್ಲ, ನಾವೇನು ದುಡಿತಾನೂ ಇಲ್ಲ. ಏನೋ ನಮಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಅರ್ನ್ ಮಾಡ್ತಾಯಿದ್ದೀವಿ ಬಿಟ್ಟರೆ ಯಥೇಚ್ಛವಾಗಿ ಖರ್ಚು ಮಾಡೋ ಥರ ನಾನೇನು ಅರ್ನ್ ಮಾಡ್ತಾಯಿಲ್ಲ. ಹಾಗಾಗಿ ಬಟ್ಟೆ ಒಕ್ಕೊಂಬಿಡೋಣ. ಮಳೆ ಬಂದರೂ ಪರವಾಗಿಲ್ಲ. ನಾನು ಇನ್ನೂ ಎಡಿಟಿಂಗ್ ಮಾಡಿಲ್ಲ, ಸೊ ಬಟ್ಟೆ ಎಲ್ಲ ಹೋಗಿದ್ಬಿಟ್ಟು ಎಡಿಟಿಂಗ್ ಬೇರೆ ಮಾಡಬೇಕು. ಚಿತ್ರ ಬಟ್ಟೆ ಒಣಾಕಿದ್ನ ಮಳೆ ಬಂದ್ಬಿಟ್ಟು. ಇನ್ಮೇಲೆ ಸ್ಟಾರ್ಟ್ ಅನಿಸುತ್ತೆ ಮಳೆಗಾಲ. ಗೈಸ್, ಮಳೆ ಸದ್ಯ ನಿಲ್ಲಲ್ಲ, ಇನ್ನೂ ಬಟ್ಟೆ ಇದೆ, ಆದರೆ ಆಮೇಲೆ ಒಕ್ಕೊಳ್ಳೋಣ. ಬನ್ನಿ ನಾವು ಹೊರಗೆ ಹೋಗೋಣ. ನೋಡಿ ಪಾಪ ಕೋಳಿಗಳು ಮಳೆ ಬಂದಾಗ ಇಲ್ಲಿ ಬಂದು ಶೆಲ್ಟರ್ ತಗೋತವೆ. ಇಲ್ಲಿ ನೋಡಿ ಮಳೆ ನೆನೆಯಲ್ಲ, ಮಳೆ ನೀರು ಬರಲ್ಲ, ಅದಕ್ಕೋಸ್ಕರ ಎಲ್ಲ ಕೋಳಿಗಳು ಇಲ್ಲೇ ಬಂದು ಡಂಪ್ ಆಗ್ತವೆ. ಪಾಪ ಎಷ್ಟು ಬುದ್ಧಿ ಇದೆ ನೋಡಿ ಅವಕ್ಕೆ. ಬನ್ನಿ ಇವಾಗ ಆ್ಯಕ್ಚುಲಿ ಚಿಂಟು ಪಪ್ಪ ಪೂಜೆ ಮಾಡಿ ಹೋಗಿದ್ದಾನೆ, ತೋರಿಸ್ತೀನಿ ದೇವ್ರನ್ನ. ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆ ನೋಡಿ. ಇಷ್ಟೊಂದು ಹೂವು ತಂದಿದ್ದಾನೆ ಅಂತ ಹೇಳಿದೆ ನೋಡಿ ಎಷ್ಟು ಹೂವು ಮೂಡಿಸಿದ್ದಾನೆ. ಆದರೆ ತುಂಬ ಚೆನ್ನಾಗಿ ಲಕ್ಷಣವಾಗಿ ಕಾಣ್ತಾ ಇತ್ತು. ಲಕ್ಷ್ಮಿ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಆ ಲಕ್ಷ್ಮಿಗೆ ನೋಡಿ ಕನಕಾಂಬರ ಹೂವು ಮೂಡಿಸಿರೋದು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಗೊತ್ತಾ. ನನಗೆ ಇಷ್ಟ ಆಯಿತು. ಆದರೆ ಇಷ್ಟೊಂದು ಹೂವು ಒಂದೇ ದಿನಕ್ಕೆ ಬೇಕಿತ್ತ ಅಂತ ಫೀಲು ಸಹ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ಅವನಿರೋದು ಹಾಗೆ, ಅವನು ಹಾಗೇ ಯಥೇಚ್ಛವಾಗಿ ಮಾಡ್ತಾನೆ. ಸೊ ಏನು ಮಾಡೋಕ್ಕಾಗಲ್ಲ. ದೇವರು ಅವನಿಗೆ ಒಳ್ಳೆ ಬುದ್ಧಿ ಎಲ್ಲ ಕೊಡಲಿ, ಆಯುರಾರೋಗ್ಯ ಚೆಂದ ಇಟ್ಟಿರಲಿ. ನಾನಷ್ಟೇ ನನ್ನ ಕೈಲಾಗೋದು ವಿಶ್ ಮಾಡೋಕ್ಕೆ. ಅವನು ಯಾವಾಗಲೂ ನಗ್ನಗ್ತಾ ಅವ್ನಿಗೆಲ್ಲಿ ಸಂತೋಷ ಸಿಗುತ್ತಲ್ಲ ಅಲ್ಲೇ ಇರಲಿ, ಅಷ್ಟೇ ಗೈಸ್ ನಾನು ವಿಶ್ ಮಾಡೋದು. ಟೈಮ್ ಆಯಿತು ಗೈಸ್. ಸೊ ಇವತ್ತು ಚಿಂಟುಗೆ ಪನ್ನೀರ್ ಕರಿ ಮತ್ತು ರೈಸು ಮತ್ತು ಜೊತೆಗೆ ಸ್ವೀಟ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಅವನಿಗೆ ಊಟನ ಕೊಟ್ಬಿಟ್ಟು ನಾನೆಲ್ಲೋ ಹೋಗೋಳಿದ್ದೀನಿ, ಎಲ್ಲಿಗೆ ಅಂತ ಹೇಳ್ತೀನಿ ಆಯಿತಾ ಗೈಸ್. ಉಂಟೆ ನಮ್ಮ ಚಿಂಟು ಬೆಳಗ್ಗೆ ಹೊತ್ತು ಅಷ್ಟು ಕೇಳಿದ್ರು ನಾನು ಕಾರ್ ತೆಗಿಯಲ್ಲ, ಬಟ್ ಇವಾಗ ಕಾರ್ ತೆಗಿತಾ ಇದ್ದೀನಲ್ಲ ಅಂತ ನಂಗೆ ಬೇಜಾರಾಗ್ತಾ ಇದೆ. ಬೆಳಗ್ಗೆ ಬೇರೆ ನನ್ನ ಮಗ ಜೋರು ಮಳೆ ಬಂದು ಅವ್ನ ಬ್ಯಾಗೆಲ್ಲ ಸ್ವಲ್ಪ ವೆಟ್ಟಾಯಿತು ಅಂದ್ಬಿಟ್ಟು ಬೇಜಾರು ಮಾಡ್ಕೋತಾ ಇದ್ದ. ಅಮ್ಮ ನಿನ್ನ ಕಾರ್ ಇರೋದೇ ವೇಸ್ಟ್ ಅಮ್ಮ ಅಂತ ಹೇಳ್ತಾ ಇದ್ದ. ಸೊ ಹಂಗಾಗಿ ಈಗ ಕಾರ್ ತೆಗ್ದಿದ್ದೀನಲ್ಲ, ಈಗ ಮಳೆನೇ ಇಲ್ಲ ಆದರೂ ಕಾರ್ ತೆಗ್ದಿದ್ದೀನಲ್ಲ ಅಂತ ಬೇಜಾರಾಗ್ತಾಯಿತ್ತು. ಬಟ್ ಕಾರೇನು ಸುಮ್ಮನೆ ತೆಗ್ದಿಲ್ಲ ಶೋಕಿ ಮಾಡೋಕ್ಕೆ. ಆ್ಯಕ್ಚುಲಿ 1 ಇಯರ್ದು ಸರ್ವಿಸಿಂಗ್ ಇತ್ತು, ನಾನು ಇನ್ನೂ ಮಾಡಿಸಿರಲಿಲ್ಲ. ಏಪ್ರಿಲಲ್ಲೇ ಮಾಡಿಸ್ಬೇಕಿತ್ತು, ಬಟ್ ನಾನು ಮಾಡಿಸಿರಲಿಲ್ಲ. ಹಾಗಾಗಿ ಈಗ ತೊಗೊಂಡೋಗೋಣ ಅಂದ್ಕೊಂಡು ತೊಗೊಂಡೋಗ್ತಾ ಇದ್ದೀನಿ ಅಷ್ಟೇ ಗೈಸ್. ಚಿಂಟು ಸ್ಕೂಲ್ ಹತ್ರ ಬಂದೆ. ಊಟ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಸೊ
ಜವಾಬ್ದಾರಿ. ನಮ್ಮ ಚಿಂಟಿಗೆ ಸ್ವಲ್ಪನೂ ಆ್ಯಕ್ಚುಲಿ ಸ್ಕೂಲಲ್ಲಿ ಊಟ ಮಾಡೋದು ಇಷ್ಟ ಆಗಲ್ಲ. ಹಾಗಾಗಿ ಅವನು ಖಂಡಿತ ಬೇಜಾರು ಮಾಡ್ಕೋತಾನೆ. ನಾನು ಹೋಗ್ಬಿಟ್ಟು ಇಟ್ಬಿಟ್ಟು ಅವ್ರ ಮಿಸ್ಗೆ ಹೇಳ್ಬಿಟ್ಟು ಬಂದುಬಿಟ್ಟೆ. ಅವನ ಹತ್ರ ಏನೂ ಹೇಳಿಲ್ಲ ನಾನು ಸರ್ವಿಸಿಂಗ್ ಹೋಗ್ತೀನಿ ಅಂತ ಎಲ್ಲ ಅವನಿಗೆ ಗೊತ್ತಿಲ್ಲ. ಬಟ್ ಇಟ್ಬಿಟ್ಟು ಬಂದೆ. ಸೊ ಈಗ ನೋಡಿ ಮಾರುತಿ ಶೋರೂಮ್ಗೆ ಬಂದಿದ್ದೀನಿ. ಸೊ ಈಗ ನಾನು ಸರ್ವಿಸ್ ಮಾಡೋಕ್ಕೆ ಕಾರ್ನ ಕೊಟ್ಬಿಟ್ಟು ಇಲ್ಲಿ ವೆಯ್ಟಿಂಗ್ ಲಾಂಜಲ್ಲಿ ಕೂತಿದ್ದೀನಿ. ಸೊ ಮತ್ತಿನ್ನೇನು ಮಾಡೋದು ಗೈಸ್, ಮನೆಗೆ ಹೋಗೋಣ ಅಂದರೆ ತುಂಬ ದೂರ ಇದೆ. ಇಲ್ಲಿಂದ ಆ್ಯಕ್ಚುಲಿ ನಮ್ಮ ಮನೆ ಒಂದು 9 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹೋಗಿ ಬಂದು ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೇ ಇಲ್ಲೇ ವೆಯ್ಟ್ ಮಾಡ್ತೀನಿ ಪರವಾಗಿಲ್ಲ ಅಂದ್ಬಿಟ್ಟು ಕೂತಿದ್ದೀನಿ. ಸೊ ಅಲ್ಲೇ ಇವತ್ತು ಏನೋ ಮಂಡೇ ಏನೋ ಗೊತ್ತಿಲ್ಲ, ಅಲ್ಲೆಲ್ಲರಿಗೂ ಕಸ್ಟಮರ್ಸಿಗೆ ಎಲ್ಲರಿಗೂ ಐಸ್ ಕ್ರೀಮ್ ಕೊಡ್ತಾಯಿದ್ರು. ಸೊ ನನಗೂ ಕೊಟ್ಟರು, ನಾನು ತಿಂತಾ ಕೂತಿದ್ದೀನಿ. ನಾನು ಟೈಮ್ ಪಾಸ್ ಮಾಡಬೇಕಲ್ಲ, ಅದಕ್ಕೆ ಎಡಿಟಿಂಗ್ ಸಹ ಮಾಡ್ತಾ ಇದ್ದೆ. ಸುಮ್ಮನೆ ನಾನು ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ ಗೈಸ್, ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರ್ತೀನಿ. ಟೈಮ್ ಈಸ್ ವೆರಿ ಪ್ರೀಷಿಯಸ್. ಟೈಮ್ನ ಒಂದ್ಸಲ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಗೈಸ್. ಬಂದಾಗ್ಲಿಂದನೂ ಸರ್ವಿಸಿಂಗ್ ಬರಬೇಕು ಅಂತಿದ್ದೆ, ಬಟ್ ಟೈಮೇ ಆಗ್ತಾ ಇರಲಿಲ್ಲ ಅದು ಇದು ಅಂದ್ಕೊಂಡು. ಸೊ ಇವತ್ತು ಆಲ್ ಆಫ್ ಎ ಸಡನ್ ಇವತ್ತು ಹೋಗಿ ಬಂದ್ಬಿಡೋಣ ಅಂದ್ಕೊಂಡು ಬಂದೆ. ಅದರ್ವೈಸ್ ಏನಾಗುತ್ತೆ ಗೊತ್ತಾ, ಆಮೇಲೆ ಸರ್ವಿಸಿಂಗ್ ಚಾರ್ಜ್ ಮಾಡ್ತಾರೆ. ಫ್ರೀ ಸರ್ವಿಸ್ ಇತ್ತು ನೋಡಿ, ಈ ಸಲ ಸರ್ವಿಸಿಂಗ್ ಮಾಡಿ ಅಂದರೆ ಈ ರೀತಿ ಮಾಡಿದ್ದಾರೆ. ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನೋಡಿ ಎಷ್ಟು ಕಲೆ ಕಾಣ್ತಾ ಇದೆ ಅಂದರೆ, ಇವರು ಇದನ್ನು ಶಾಂಪೂ ವಾಶ್ ಮಾಡಿದ್ದೀನಿ ಅಂತಾರೆ, ಬಟ್ ಐ ಆಮ್ ನಾಟ್ ಫೀಲಿಂಗ್ ಲೈಕ್ ಅವರು ವಾಶ್ ಮಾಡಿದ್ದಾರೆ ಅನ್ನೋ ರೀತಿನಲ್ಲಿ. ಮತ್ತು ಅಲ್ಲಿ ಸೀಟ್ ಕವರ್ ಎಲ್ಲ ಗಲೀಜಾಗೆ ಮಾಡಿದರು. ಐ ಮೀನ್ ಅವರು ಏನೋ ಗಲೀಜು ಕೈಯಲ್ಲೆಲ್ಲ ಮುಟ್ಟಿದ್ದಾರೆ, ಅದೆಲ್ಲ ರೆಡ್ ಹತ್ರ ಫುಲ್ ಗಲೀಜು ಅನ್ನಿಸ್ತಾ ಇತ್ತು. ಸೊ ಅದನ್ನೆಲ್ಲ ಮತ್ತೆ ಹೇಳಿ ಕ್ಲೀನ್ ಮಾಡಿಸ್ಕೊಂಡು ಅನ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ರೀತಿನಲ್ಲಿ ಬಂದುಬಿಟ್ಟೆ. ಸಾಧ್ಯನಾ ಅಂತ ಶಾಂಪೂ ವಾಶ್ ಮಳೆ ನೀರು ಬೀಳೋದೇ ಇಲ್ಲ ಹಾಗೆ ಉತ್ತರ ಕನ್ನಡದಲ್ಲಿ ಯಾವ ಕಾರ್ಗಳು. ಬಿಕಾಸ್ ಅವ್ರಿಗೆ ಬೈಯೋಕ್ಕಾಗಲ್ಲ, ಮತ್ತೆ ನಾನು ಸರ್ವಿಸಿಂಗ್ ಅಲ್ಲೇ ಹೋಗಬೇಕು, ಎಂತ ಮಾಡೋದು ಹೇಳಿ. ಸೊ ಹಿಂಗಾಯ್ತು ಕತೆ. ಬರ್ತಾ ಆ್ಯಕ್ಚುಲಿ ನೋಡಿ ಸೀನರಿ ನೋಡೋಣ, ನಿಮಗೆಲ್ಲ ತೋರಿಸೋಣ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಸಖತ್ತಾಗಿದೆ ಅಲ್ಲ ನೋಡಿ. ಫುಲ್ ಇದನ್ನು ನೋಡ್ತಾ ಇದ್ದೀರಲ್ಲ, ಇದು ಯಾವ ಕೆರೆನೂ ಅಲ್ಲ, ಸಮುದ್ರನೂ ಅಲ್ಲ, ಇದೆಲ್ಲ ಬಂದ್ಬಿಟ್ಟು ಗದ್ದೆ. ನೋಡಿ ಅಲ್ಲಿ ಮನೆ ಇದೆ. ಇದೊಳ್ಳೆ ಐಲ್ಯಾಂಡ್ ಥರ ಆಗ್ಬಿಟ್ಟಿದೆ, ಸಖತ್ತಾಗಿರುತ್ತೆ. ಪಾಪ ಅವ್ರು ಮಳೆಗಾಲದಲ್ಲಿ ಹೇಗಿರ್ತಾರೋ ಏನೋ ದೇವ್ರಿಗೊಬ್ಬಂಗೆ ಗೊತ್ತು. ಎಲ್ಲಿ ನೋಡಿದ್ರು ಮಳೆ ಗೈಸ್. ನಮ್ಮೂರು ಜನಗಳು ಹೇಳ್ತಾರೆ ಯಾವಾಗ್ಲೂ ಮಳೆ ಅಂದರೆ ಶ್ವೇತಾ ಊರು ಅಂದರೆ ಫುಲ್ ನೀರು ಅಂತ, ಹಾಗೆ ಆಗೋಗಿದೆ ನೋಡಿ. ಹೌದು ತಾನೇ? ಸೊ ಸಖತ್ತಾಗಿರುತ್ತೆ ನೋಡೋಕ್ಕೆ. ನನಗಂತೂ ನಮ್ಮೂರು ತುಂಬ ಇಷ್ಟ. ನನಗೆ ಏನೇ ಇರಲಿ ಏನೇ ಆಗಲಿ ಇಲ್ಲೇ ಇರಬೇಕು ಅಂತಲೇ ಇಷ್ಟ. ಜಗಳ ಆಡ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ, ಆದರೂ ಮನಸ್ಸು ಭಾರ ಇದ್ದರೂ ಸಹ ಆ ಗ್ರೀನರಿ ಸೀನರೀಸ್ ಎಲ್ಲ ನೋಡ್ತಾ ಇದ್ದರೆ ಆ್ಯಂಡ್ ನಮ್ಮ ಮನೆ ಇರೋ ವಾತಾವರಣ, ಸೊ ಅದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲನೂ ಮರ್ತು ಬಿಡ್ತೀನಿ ಗೈಸ್. ಈಗ ಜಸ್ಟ್ ಮನೆಗೆ ಬಂದೆ, ಚಿಂಟುನೂ ಸಹ ಪಿಕ್ ಮಾಡಿಕೊಂಡು ಬಂದೆ. ಇಷ್ಟೊತ್ತಾಯಿತು, 12:30ಗೆ ಹೋಗಿದ್ದು ನಾನು. ಸೊ ನೋಡಿ 4ಗೆ ಹ್ಯಾಂಡ್ ಓವರ್ ಮಾಡಿದ್ರು, ಅಲ್ಲಿಂದ ಅಲ್ಲಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸ್ನ್ಯಾಕ್ಸ್ ಇವತ್ತು ವೆಜ್ ಪಫ್ ತೊಗೊಬಂದಿದ್ದೀನಿ. ಇವತ್ತು ಮಂಡೇ ಅಲ್ವಾ ಗೈಸ್, ಅದಕ್ಕೆ ಬನ್ನಿ ತಿನ್ನೋಣ. ಚಿಂಟುಗೆ 2, ನನಗೆ 1. ತಗೊಳ್ಳೋ. ಚಿಂಟುಗೆ 2 ಕೊಡ್ತೀನಿ ಅಲ್ವಾ. ಸೊ ಹಾಗಾಗಿ ನಾನು ಎಂತ ಮಾಡ್ತಾಯಿದ್ದೀನಿ ಅಂದರೆ, ದಪ್ಪಗಿರೋದನ್ನ ನಾನು ತೊಗೊಳ್ತಾ ಇದ್ದೀನಿ ನೋಡಿ. ಅವನಿಗೆ ಮೀಡಿಯಮ್ 2 ಹಾಕ್ತಾಯಿದ್ದೀನಿ. ಹೇಗೆ ನಾನು ಸೂಪರ್ ಅಲ್ಲ. ನನ್ನ ಲೈಫಲ್ಲಿ ನಾನು ಯಾವುದನ್ನು ಪ್ಲ್ಯಾನ್ ಮಾಡೋದಿಲ್ಲ, ತೀರಾ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ. ಲೈಫ್ ನನ್ನನ್ನು ಹೇಗೆ ಕರ್ಕೊಂಡು ಹೋಗುತ್ತಲ್ಲ ಹಾಗಾಗಿ ಹೋಗ್ತಾ ಇರ್ತೀನಿ. ಕೆಲವೊಂದನ್ನು ಪ್ಲ್ಯಾನ್ ಮಾಡ್ತೀನಿ, ಅದು ತುಂಬ ದಿನದಿಂದ ಹಾಗೆಲ್ಲ ಇಲ್ಲ. ಬಟ್ ಆ ಮೊಮೆಂಟಿಗೆ ಇದಾಗ್ಬೋದು ಅಥವಾ ಈ ರೀತಿ ಮಾಡೋದು ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಕಾಲ ಕೂಡಿ ಬಂದರೆ ಅದನ್ನು ಏನದು ಎಕ್ಸಿಕ್ಯೂಟ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ತುಂಬ ಪ್ಲ್ಯಾನ್ಸ್ ಮಾಡಿ ನಾನು ಲೈಫ್ನ ಲೀಡ್ ಮಾಡ್ತಾ ಇಲ್ಲ. ಆ್ಯಂಡ್ ನನ್ನ ಲೈಫ್ ಹೇಗೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದೆಯಲ್ಲ ಅದೇ ಫ್ಲೋನಲ್ಲಿ ಹೋಗ್ತಾ ಇದ್ದೀನಿ. ಅಪ್ ಆಗಿರ್ಬೋದು, ಡೌನ್ ಆಗಿರ್ಬೋದು,
ಪ್ರತಿಯೊಂದನ್ನು ಸಮವಾಗಿ ಸ್ವೀಕರಿಸ್ತಾ ಇದ್ದೀನಿ. ಎಷ್ಟೇ ದಬಾಕಿದ್ರು ಲೈಫ್ ಇಷ್ಟೇನೆ, 6 ಅಡಿ 3 ಅಡಿಗೆ ಹೋಗ್ಲೇಬೇಕು, ಯಾರು ತಪ್ಸಂಗಿಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಫೈಟ್ ಮಾಡಬೇಕು ಅಲ್ಲ ಗೈಸ್. ಊಟ ಮಾಡಿಬಿಟ್ಟು ಆರಾಮಾಗಿ ಮಲ್ಕೊಳ್ಳೋಣ, ಏನಂತೀರಾ? ಬಾಯ್, ಶುಭರಾತ್ರಿ ಗೈಸ್. ಮತ್ತೆ ಸಿಗೋಣ ನಾಳೆ ವ್ಲಾಗಲ್ಲಿ, ಓಕೆನಾ?